ನಮಸ್ಕಾರ. ನನ್ಗೆ ಯೂಶುವಲ್ ಆಗಿ DMs ಬರ್ತಾ ಇರುತ್ತೆ, ಅಕ್ಕ ಯಾವ್ದಾದ್ರು ಜಾಬ್ ಕೊಡಿಸಿ ಕೆಲಸ ಕೊಡಿಸಿ ಅಂತ. ಅವಾಗೆಲ್ಲ ಉತ್ತರ ಕೊಡೋ ಸುದ್ದನ ಇವತ್ತಾಗಿದೆ. ಸೊ 3 ವಿಧ ಇದೆ. ಅದರಲ್ಲಿ ಒಂದು ವಿಧ ಏನಂತಂದ್ರೆ ನಮ್ಮಪ್ಪ ನಿಮ್ಮಪ್ಪ ಅವರಪ್ಪ ಅವರೆಲ್ಲ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಿರ್ಬೇಕು, ಲಕ್ಷ ದುಡ್ಡು ಮಾಡಿಕೊಂಡಿರ್ಬೇಕು. ಸೊ ಯಾವುದು ಫಾರ್ಮು ಗಿರ್ಮೋ ಪೌಲ್ಟ್ರಿ ಏನೋ ಒಂದು ಹಾಕೊಂಡ್ಬಿಟ್ಟು ಜಾಬ್ ಗಿಬ್ ಮಾಡ್ಕೊಂಡು ಹೋಗ್ಬೋದು. ಅಪ್ಪ ಹಾಕಿದಾಗ ಮರ ನಡ್ಸ್ಕೊಂಡು ಹೋಗ್ಬೋದು. ಅವಕಾಶ ನಮಗೂ ಇಲ್ಲ. 100-200 ರೂಪಾಯಿ ಜಮೀನ್ ಮಾರ್ಕೊಬಿಟ್ಟಿರ್ತಾರೆ. ಸೆಕೆಂಡ್ ಆಪ್ಷನ್, ನಮ್ಮ ಎರಡನೇ ಅಪ್ಪ ಅನ್ಸ್ಕೊಂಡಿರುವಂತಹ ಗವರ್ಮೆಂಟ್ನ ಕೇಳೋದಾದ್ರೆ 4-5 ವರ್ಷಕ್ಕೊಂದು ನೋಟಿಫಿಕೇಶನ್ ಹೊರಗಾಗ್ತಾರೆ. ಬರೋಬ್ಬರಿ 500 ಪೋಸ್ಟ್ಗೆ ಕಾಲ್ ಮಾಡ್ತಾರೆ. 10 ಲಕ್ಷ ಜನ ಅಂತ ಅಪ್ಲಿಕೇಶನ್ ಹಾಕ್ತಾರೆ. ಅದ್ರಲ್ಲಿ 10,000 ಜನ ಕಿಕ್ಔಟ್, ಇನ್ನು 5,000 ಜನ ಏನು ಫಿಲ್ಟರ್ ಆಗ್ತಾರೆ ನೋಡಿ. ಅವರು ರಿಸರ್ವೇಷನು ಮಣ್ಣು ಮಸಿ ಕ್ಯಾಸ್ಟು ಗೀಸ್ಟು ಅಂದ್ಬಿಟ್ಟು ಎಡಗಲ್ಲಿ ಓದಿಸ್ಕೊಂಡು ಹೊರಗಡೆ ಬರ್ತಾರೆ. ನೀವು ಉಳಿದಿದ್ದ 500 ಜನ KPSC ಬೋರ್ಡ್ಗೆ ಸಿಗಾಕೊಳ್ತಾರೆ. ನಿಮ್ಗೆ ಗೊತ್ತೇ ಇದೆ ಕರ್ಮಕಾಂಡ ನಮ್ಮದು ಬೋರ್ಡ್ದು. ಸೊ ಇದು ಬಿಟ್ಬಿಡೋಣ. ಇನ್ನು ಥರ್ಡ್ ಆಪ್ಷನ್ ಏನಪ್ಪ ಅಂತಂದರೆ ಕೈಯಲ್ಲಿ ಬೆಣ್ಣೆ ಮಾಡಿಕೊಂಡು ಬೆಂಗಳೂರಂತಹ IT ಇಂಡಸ್ಟ್ರಿ ಅಗಾಧವಾಗಿ ಬೆಳೆದಿರುವಂತಹ ಹೆಮ್ಮರದ ಜಾಗವನ್ನು ಇಟ್ಕೊಂಡು ಕೋಡಿಂಗ್ ಕಲಿತಾ ಇಲ್ಲ ನಾವೆಲ್ಲ. ಯಾರೋ ಹೊರಗಿಂದ ಬಂದವರು ಉದ್ಯೋಗಾವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ಕನ್ನಡದಲ್ಲಿ ಯಾರು ಬುದ್ಧಿವಂತರಿಲ್ಲ, ಎಲ್ಲ ದಡ್ಡನ ಮಕ್ಕಳು, ಅದಕ್ಕೋಸ್ಕರ ನಮ್ಮನ್ನು ಹೈರ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಂಜಿನಿಯರ್ಸಿಗೆ ಕೋಡಿಂಗ್ ಕಲಿಬೇಕು ಅಂತೇನಿಲ್ಲ. BA BSc BCom ನೀನು ಏನೇ ಓದಿದ್ರು ಕೋಡಿಂಗ್ನ ಕಲಿಯೋದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ನೀನು ಎಲ್ಲೇ ಜಾಬ್ ತಗೊಳ್ಬೋದು ಇಫ್ ಯು ಮಾಸ್ಟರ್ ದ್ಯಾಟ್. ಕನ್ನಡದಲ್ಲಿ ಕೋಡಿಂಗ್ ಕಲಿಯೋದನ್ನ ಶುರು ಮಾಡಿದ್ರೆ ಹೇಗಿರುತ್ತೆ? ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ ಮಾಡ್ತೀನಿ. ಸರ್ಚ್ ವಾಟ್ ಇಸ್ ಕೋಡಿಂಗ್. ಥ್ಯಾಂಕ್ ಯು.